ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು SIT ವಿಚಾರಣೆಗೆ ಗಿರೀಶ್ ಮಟ್ಟಣ್ಣನವರು ಕೂಡ ಹಾಜರಾಗಿದ್ದಾರೆ. ನೋಟಿಸ್ ಅನ್ನ ಕೊಟ್ಟಿದ್ರು SIT ಟೀಮ್. ವಿಚಾರಣೆಗೆ ಹಾಜರಾಗಬೇಕು ಅಂತ ಬುರುಡೆ ಪ್ರಕರಣ ಸಂಬಂಧ ನೋಟಿಸ್ ಅನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಈಗಷ್ಟೇ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಳ್ತಂಗಡಿಯ SIT ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಲಿದ್ದು ತೀವ್ರ ಕುತೂಹಲವನ್ನು ಮೂಡಿಸಿದೆ ತನಿಖೆಯ ಹಾದಿಯಲ್ಲಿ ಹಲವು ತಿರುವುಗಳನ್ನ ಪಡೆದುಕೊಂಡಿದ್ರು ಕೂಡ SIT ಮಾತ್ರ ಇಲ್ಲಿ ಕೈ ಚೆಲ್ಲಿ ಕೊಟ್ಟಿಲ್ಲ. ಕ್ಷಣಕ್ಕೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಕೇಸ್ಗಳು, ಹಲವು ಆಯಾಮಗಳಲ್ಲಿ ದಿಕ್ಕುಗಳನ್ನ ತಪ್ಪಿಸ್ತಾ ಇದೆ. ಆದರೂ ಕೂಡ ಅದರ ಜಾಡನ್ನ ಹಿಡಿದು SIT ಟೀಮ್ ಅಧಿಕಾರಿಗಳು ಕ್ಷಣಕ್ಕೂ ಹೊಸ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇಂಚಿಂಚು ಜಾಲಾಡ್ತಾ ಇದೆ. ಯಾವ ಮಾಹಿತಿಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಸಿಕ್ಕಂತಹ ಒಂದು ಸಣ್ಣ ಪುಟ್ಟ ಪ್ರೂಫ್ಗಳನ್ನ ಇಟ್ಕೊಂಡು ಆ ಹಿಂದೆ ಯಾರಿದ್ದಾರೆ, ಅದರ ಬೆನ್ನೆಲುಬಾಗಿ ಯಾರು ನಿಂತಿದ್ರು, ಏನು ಉದ್ದೇಶ ಇತ್ತು, ಇದೆಲ್ಲದರ ಬಗ್ಗೆ ಕೂಡ ಸಮಗ್ರವಾಗಿ ಈಗ SIT ಟೀಮ್ ತನಿಖೆಯನ್ನು ಮಾಡುತ್ತಾ ಇರುವಂಥದ್ದು. ಇನ್ನು ಗಿರೀಶ್ ಮಟ್ಟಣ್ಣನವರಿಗೆ ಈಗಾಗಲೇ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಕಾರಿನಲ್ಲಿ ತೆರಳುತ್ತಾ ಇರುವಂತಹ ದೃಶ್ಯಗಳಿದು. SIT ನೋಟಿಸ್ ಕೊಟ್ಟಂತ ಬೆನ್ನಲ್ಲೇ ಬೆಳ್ತಂಗಡಿಯ SIT ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಠಾಣೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದೆ SIT ಟೀಮ್. ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಇದೀಗಷ್ಟೇ SIT ಟೀಮ್ ಹೊರಟಿದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ SIT ಟೀಮ್ ಕರೆತಂದಿದೆ. ಕೆಲವೇ ಕ್ಷಣಗಳಷ್ಟೇ ಚಿನ್ನಯ್ಯನಿಗೆ ಮತ್ತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಇನ್ನೊಂದಷ್ಟು ದಿನ ಆತನನ್ನ ವಿಚಾರಣೆಗೆ ಒಳಪಡಿಸುತ್ತಾ ಅನ್ನೋದ್ರ ಬಗ್ಗೆ ನಾಳೆ ಅಷ್ಟೇ ಗೊತ್ತಾಗುತ್ತೆ. ಈಗಾಗಲೇ ಹಲವು ಮಾಹಿತಿಗಳನ್ನ ಚಿನ್ನಯ್ಯನಿಂದ ಕಲೆ ಹಾಕಿದೆ. ಅದ್ರ ಮೇಲೆ ತನಿಖೆಯನ್ನು ಈಗ ಮುಂದುವರೆಸಿದೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದು ಬೇರೆ ಬೇರೆ ವ್ಯಕ್ತಿಗಳನ್ನ ಯಾರಿಗೆ ಈ ಸಂಪರ್ಕವನ್ನು ಇಟ್ಕೊಂಡಿದ್ದ ಆ ಎಲ್ಲರ ಮಾಹಿತಿಯನ್ನು ಕಲೆ ಹಾಕಿದ್ದು, ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದು. ಇದೀಗ ಕೆಲವೇ ಕ್ಷಣಗಳಲ್ಲಿ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಚಿನ್ನಯ್ಯ ಈಗಲೂ ಕೂಡ ಅದೇ ಮುಸುಕುಧಾರಿಯಾಗಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾ ಇರುವಂತಹ ದೃಶ್ಯಗಳಿದು. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸುವಂತಹ ನಿಟ್ಟಿನಲ್ಲಿ. ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗೆ SIT ಟೀಮ್ ಈಗಷ್ಟೇ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದೆ. SIT ಟೀಮ್ ಅಧಿಕಾರಿಗಳೊಟ್ಟಿಗೆ ಚಿನ್ನಯ್ಯ ಮಾಸ್ಕ್ ಧಾರಿಯಾಗಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆತನ ಆರೋಗ್ಯ ತಪಾಸಣೆಯ ನಂತರದಲ್ಲಿ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾಳೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಯೂಟ್ಯೂಬರ್ಗಳಿಗೆ ಸಂಕಷ್ಟ. ಯೂಟ್ಯೂಬರ್ ಅಭಿಷೇಕ್ಗೆ ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಈಗಾಗಲೇ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇಂದು 3ನೇ ದಿನ. ಇವತ್ತೂ ಕೂಡ ಆತನ ವಿಚಾರಣೆ ಮುಂದುವರಿಯುತ್ತೆ. ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ SIT ಟೀಮ್ ಕಲೆ ಹಾಕ್ತಾ ಇದೆ. ಕಳೆದ 2 ದಿನಗಳಿಂದ ಠಾಣೆಯಲ್ಲೇ ಈತ ಮಲಗಿದ್ದ. ರಾತ್ರಿ 2:30ರವರೆಗೂ ಕೂಡ ನಿರಂತರವಾಗಿ ಆತನ ಮೇಲೆ ಪ್ರಶ್ನೆಗಳನ್ನ ಕೇಳಲಾಯಿತು. ಹೊರಗೆ ಭದ್ರತೆ ಇಲ್ಲ ಅಂತ ಅಭಿಷೇಕ್ನನ್ನ SIT ಟೀಮ್ ಕಚೇರಿಯಲ್ಲಿ ಆತನನ್ನ ಇಟ್ಕೊಳ್ಳಲಾಗಿದೆ. ಇವತ್ತು 3ನೇ ದಿನ. ಇವತ್ತು ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. SIT ಟೀಮ್ ಯಾಕಂದ್ರೆ ಕೇವಲ ಒಂದು ಆಯಾಮದಲ್ಲಷ್ಟೇ ತನಿಖೆ ಮಾಡ್ತಾ ಇಲ್ಲ, ಹಲವು ಆಯಾಮಗಳನ್ನ, ಯಾಕಂದ್ರೆ ಯಾವ್ಯಾವ ದಿಕ್ಕುಗಳನ್ನ ಸೂಚಿಸುತ್ತೋ ಅದೆಲ್ಲದರಲ್ಲೂ ಕೂಡ ಪ್ರಶ್ನೆಗಳನ್ನ ಹಾಕಿ ಅಭಿಷೇಕ್ನನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH